ಕ್ಯೂಟೆಸ್ಟ್ ಕಪಲ್ ಅಂತಾನೆ ಖ್ಯಾತಿ ಪಡೆದಿದ್ರು ನಾಗ ಚೈತನ್ಯ ಹಾಗೂ ಸಮಂತ. 4 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿ ನಂತರ ಡಿವೋರ್ಸ್ ತಗೊಂಡ್ರು. ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ ಅವರು ಡೇಟ್ ಮಾಡಿರುವಂತಹ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಇಬ್ಬರ ಫೋಟೋಗಳನ್ನ ಅಭಿಮಾನಿಗಳು ಹಂಚಿಕೊಂಡು ಎಂಗೇಜ್ಮೆಂಟ್ ಆಗಿದೆ, ಎಂಗೇಜ್ ಆಗ್ತಾರೆ, ಮದುವೆ ಆಗ್ತಾರಂತೆ ಅಂತೆ ಸುದ್ದಿಗಳನ್ನ ವೈರಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಈಗ ಖುದ್ದಾಗಿ ತಂದೆ ನಾಗಾರ್ಜುನ ಅವರೇ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ ಅವರ ಎಂಗೇಜ್ಮೆಂಟ್ ಆಗಿರೋ ಸುದ್ದಿನ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮೂಲಕ ಜನಸಾಮಾನ್ಯರಿಗೆ, ಅಭಿಮಾನಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ನಾಗಾರ್ಜುನ ಅವರು ಖುದ್ದಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಇವರಿಬ್ಬರ ಎಂಗೇಜ್ಮೆಂಟ್ ಫೋಟೋನ ಟ್ವೀಟ್ ಮಾಡಿ, ಶೋಭಿತಾ ಹಾಗೂ ನಾಗ ಚೈತನ್ಯ ಇಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ, ಶೋಭಿತಾನ ನಮ್ಮ ಮನೆಗೆ ಸ್ವಾಗತ ಮಾಡೋಕ್ಕೆ ನಮ್ಮೆಲ್ಲರಿಗೂ ಆನಂದ ಇದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಇದಾದ ಮೇಲೆ ಎಲ್ಲ ಕಡೆ ಶೋಭಿತಾ ಹಾಗೂ ನಾಗ ಚೈತನ್ಯ ಅವರ ಎಂಗೇಜ್ಮೆಂಟ್ ಫೋಟೋಗಳು ಸಖತ್ ವೈರಲ್ ಆಗಿತ್ತು. ಶೋಭಿತಾ ಹಾಗೂ ನಾಗ ಚೈತನ್ಯ ಅವರ ಆಸ್ತಿ ವಿಚಾರ ಈಗ ಬೆಳಕಿಗೆ ಬಂದಿದೆ. ಇಬ್ಬರ ಆಸ್ತಿ ಭಾರಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನಾಗ ಚೈತನ್ಯ ಹಾಗೂ ಶೋಭಿತಾ ಹತ್ರ ಇರುವಂತಹ ಆಸ್ತಿ ಮೊತ್ತ ಎಷ್ಟು ಅನ್ನೋದಾದ್ರೆ, ನಾಗ ಚೈತನ್ಯ ಬಳಿ 154 ಕೋಟಿ ಆಸ್ತಿ ಇದ್ರೆ, ಇನ್ನು ಶೋಭಿತಾ ಹತ್ರ 7ರಿಂದ 10 ಕೋಟಿ ರೂಪಾಯಿ ಆಸ್ತಿ ಇದೆ. ನಾಗ ಚೈತನ್ಯಗೆ ಬೈಕ್ ಹಾಗೂ ಕಾರ್ ಕ್ರೇಜ್ ಇರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಪಾರ್ಷೆ, BMW, ಫೆರಾರಿ ಹೀಗೆ ಸಾಕಷ್ಟು ಬೈಕ್ ಹಾಗೂ ಕಾರ್ಗಳನ್ನ ನಾಗ ಚೈತನ್ಯ ಹೊಂದಿದ್ದಾರೆ. ಇನ್ನು ಜೂಬ್ಲಿ ಹಿಲ್ಸ್ನಲ್ಲಿ 45 ಕೋಟಿ ಮೊತ್ತದ ಬಂಗಲೆ ಕೂಡ ನಾಗ ಚೈತನ್ಯ ಬಳಿ ಇದೆ. ಇನ್ನು ಶೋಭಿತಾ ಬರೀ ನಟಿ ಅಷ್ಟೇ ಅಲ್ಲ, ದೊಡ್ಡ ಮಾಡೆಲ್ ಕೂಡ ಹೌದು. ಶೋಭಿತಾ ಒಂದು ಪ್ರಾಜೆಕ್ಟ್ಗೆ 70 ಲಕ್ಷದಿಂದ 1 ಕೋಟಿ ರೂಪಾಯಿ ಸಂಭಾವನೆ ಪಡಿತಾರಂತೆ. ಇದರ ಹಿನ್ನೆಲೆಯಲ್ಲೇ ಇನ್ನೊಂದು ವಿಷಯ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ, ಟಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಿದೆ. ಅದ್ ಏನಪ್ಪಾ ಅಂತಂದ್ರೆ, ನಾಗ ಚೈತನ್ಯ ನಾಗಾರ್ಜುನ ಅವರ ಹಾದಿನೇ ಹಿಡಿದು ಬಿಟ್ರ, ತಂದೆಗೆ ತಕ್ಕ ಮಗ ಅನ್ನಿಸ್ಕೊಂತಾರ ನಾಗ ಚೈತನ್ಯ. ನಾಗಾರ್ಜುನ ಅವರ ರೀತಿಯಲ್ಲೇ ಅವರ ದಾಂಪತ್ಯ ಜೀವನವನ್ನ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ನಾಗಾರ್ಜುನ ಅವರು ಲಕ್ಷ್ಮೀ ದಗುಬಾಟಿ ಅವ್ರನ್ನ ಫಸ್ಟ್ ಮದುವೆ ಆಗಿದ್ರು. ತದನಂತರ ಅವರಿಗೆ ಡಿವೋರ್ಸ್ ಕೊಟ್ಟು ಆಮೇಲೆ ಅಮಲಾ ಅವ್ರನ್ನ ಮದುವೆ ಆಗ್ತಾರೆ. ಇದಾದ್ಮೇಲೆ ನಾಗ ಚೈತನ್ಯ ಅವರ ವಿಷಯದಲ್ಲಿ ಕೂಡ ಅದೇ ರೀತಿಯಾಗೆ ನಡೀತಾ ಇದೆ. ಫಸ್ಟ್ ನಾಗ ಚೈತನ್ಯ ಅವರು ಸಮಂತಾನ ಮದುವೆ ಆಗ್ತಾರೆ, ನಂತರ ಈಗ ಶೋಭಿತಾ ಧೂಲಿಪಾಲ ಅವ್ರನ್ನ ಮದುವೆ ಆಗ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಅವರ ಸಾಮಾಜಿಕ ಜಾಲತಾಣದಲ್ಲಿ, ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ನಾಗ ಚೈತನ್ಯ ಒಂದು ಪೋಸ್ಟ್ ನ ಕೂಡ ಹಾಕಿದ್ದಾರೆ, ಇಬ್ಬರು ಎಂಗೇಜ್ಮೆಂಟ್ ಆಗಿದೆ, ಎಂಗೇಜ್ ಆಗಿದ್ದೀವಿ ಅಂತ ಹೇಳಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಆಗಸ್ಟ್ 8ನೇ ತಾರೀಕೆ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ ಅವರ ಎಂಗೇಜ್ಮೆಂಟ್ ನಡೆದಿದೆ. ಇದ್ರಲ್ಲಿ ಏನಿದೆ ಸ್ಪೆಷಾಲಿಟಿ ಅಂತ ನೀವು ಕೇಳ್ಬೋದು. ಒಳ್ಳೆ ಮುಹೂರ್ತ ಇತ್ತು, ಅದಕ್ಕೆ ಆಗಿದ್ದಾರೆ ಅಂತ ಕೂಡ ನೀವು ಹೇಳ್ಬೋದು. ಆದ್ರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ. ಆ ಕುತೂಹಲಕಾರಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸಮಂತ ಹಾಗೂ ನಾಗ ಚೈತನ್ಯಗೆ ಲಿಂಕ್ ಇದೆ ಈ ಆಗಸ್ಟ್ 8. ಅದೇ ಹೇಗೆ ಲಿಂಕ್ ಇದೆ ಅನ್ನೋದಾದ್ರೆ, ನಾಗ ಚೈತನ್ಯಗೆ ಸಮಂತ ಆಗಸ್ಟ್ 8ನೇ ತಾರೀಕೇನೆ ಪ್ರಪೋಸ್ ಮಾಡಿದ್ದಂತೆ. ಹಾಗಾಗಿ ಆಗಸ್ಟ್ 8ನೇ ತಾರೀಕೆ ನಾಗ ಚೈತನ್ಯ ಹಾಗೂ ಶೋಭಿತಾ ಧೂಲಿಪಾಲ ಅವರು ಎಂಗೇಜ್ ಆಗಿದ್ದಾರೆ. ಇದೇನಾದ್ರೂ ರಿವೆಂಜ್ ತಗೋತಾ ಇದ್ದಾರಾ ನಾಗ ಚೈತನ್ಯ ಅವರು ಸಮಂತ ಅವರ ವಿರುದ್ಧ ಅಂತ ಹೇಳಿ ಪ್ರಶ್ನೆಗಳು ಕಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿ ಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.